ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ಸೊ ನಾ ಮಾರ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು. ಪ್ಲಸ್ ಇವಾಗ ಕಾಲೇಜು ಎಕ್ಸಾಮು ಎಲ್ಲ ಮುಗ್ದು ಮನೆಗೆ ಕುಂತು ಫುಲ್ ಬೋರ್ ಹೊಡ್ಲತ್ತದು, ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಸೊ ನಾನು ಮಾರ್ನಿಂಗ್ ಆ್ಯಶ್ವಲಿ ಹೇಳಿದ್ದೇನಲ್ವ, ಹೋದ ವೀಡಿಯೋದಲ್ಲಿ ಭೀ ಹೇಳಿದ್ದೆ. ಸೊ ನಾವು ಮಾರ್ನಿಂಗ್ ಏನಾದರೂ ಒಂದು ಜ್ಯೂಸ್ ಥರ ಡ್ರಿಂಕ್ ಥರ ಮಾಡ್ಕೊಂಡು ಕುಡಿತೀನಿ, ಹೆಲ್ತ್ ಕೂಡ ಒಳ್ಳೇದು ಅಂದ್ಕೊಂಡು. ಸೊ ಇವತ್ತು ನಾನು ಹಾಟ್ ವಾಟರ್ನಿಂದ ಇವತ್ತು ಲೆಮನ್ ಯೂಸ್ ಮಾಡ್ತಾಯಿಲ್ಲ. ಸೊ ನಾನು ಇವತ್ತು ಕರಿಪತ್ತ ಯೂಸ್ ಮಾಡಿಕೊಂಡು ಒಂದು ಡ್ರಿಂಕ್ ಮಾಡಿಕೊಂಡೆ. ಸ್ವಲ್ಪ ಮಾರ್ನಿಂಗ್ ಸೀಬೆ ಹಣ್ಣು ತಿಂದು ಮುಂಜಾನೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ವೈಸ್ ಇತ್ತೀಚೆಗೆ ಸೋಷಲ್ ಮೀಡ್ಯಾದಲ್ಲಿ ತುಂಬ ವಿಡಿಯೋ ಒಂದು ವೈರಲ್ ಆಗಿತ್ತು. ಏನಂದರೆ ಬೆಳಗಾವಿಯಲ್ಲಿ ರೈತರು ತಮ್ಮ ಬೆಳೆಗೆ ಸರಿಯಾಗಿ ಬೆಲೆ ಕೊಡ್ತಿಲ್ಲ ಅಂತಂದು ಸೊ ಅವ್ರು ಪ್ರತಿಭಟನೆಗೆ ನಿಂತಿದ್ರು. ಸರ್ಕಾರವು ಅದಕ್ಕೆ ಮನವಿ ಮಾಡಿಕೊಂಡು ಮೊದಲು ಕಬ್ಬಿನ ಬೆಲೆ 2600 ಟನ್ಗೆ ಕೊಡ್ತಾಯಿದ್ರು. ಸೊ ಇವಾಗ 3300 ಟನ್ಗೆ ಕೊಡ್ತಾಯಿದ್ದಾರೆ. ಸೊ ರೈತರಿಗೆ ಅವ್ರು ತಕ್ಕಂಗೆ ಬೆಲೆ ಸರ್ಕಾರವು ಕೊಡ್ತು ಅಂದ್ಕೊಂಡು ಸ್ವಲ್ಪ ಖುಷಿ ಪಡ್ತೀನಿ ಅಷ್ಟೇ. ಸೊ ನಮ್ಮ ದೇಶಕ್ಕೆ ರೈತರಿಲ್ಲ ಅಂದರೆ ನಾವು ಯಾವ್ದು ಲೆಕ್ಕನೂ ಇಲ್ಲ. ಸೊ ರೈತರಿಗೆ ತುಂಬ ಪ್ರಾಮುಖ್ಯತೆ ಕೊಡಬೇಕು ನಾವು. ನಂಗೆ ಹೇಳ್ಬೇಕನ್ನಿಸ್ತು, ಹೇಳ್ತಾ ಇದ್ದೀನಿ ಗೈಸ್ ಅಷ್ಟೇ, ಮತ್ತೇನಿಲ್ಲ. ಫುಲ್ ಕೆಲಸದಲ್ಲೇ ಅರ್ಧ ದಿನ ಹೋಯ್ತು ಅಂದ್ಕೊಳ್ತೀನಿ. ತುಂಬ ಕೆಲಸ ಇತ್ತು ಗೈಸ್ ಇವತ್ತು. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡೆ. ನಾನು 2023ರಲ್ಲಿ ನಾನು ದಿನಾಲೂ ಏನೇನು ಮಾಡ್ತಿದ್ದ, ಆ್ಯಕ್ಟಿವಿಟೀಸ್ ಆಗಲಿ ಏನಾಗಲಿ, ಸೊ ಒಂದು ಡೈರಿಯಲ್ಲಿ ಎಲ್ಲರೂ ಒಂದು ನೋಟ್ಸ್ನಲ್ಲಿ ಬರೆದಿಟ್ಕೋತಿದ್ದ. ಸೊ ನಾವು ಇವಾಗ ರೂಮ್ ಚೇಂಜ್ ಮಾಡ್ಕಡೆಂದು ಅದು ಡೈರಿ ಎಲ್ಲಿ ಬಿದ್ದೋದು ಏನೋ ಗೊತ್ತಿಲ್ಲ, ಬಟ್ ಅದು ಒಂದು ಸಲ ಕಳೆದೋಗಿದ ಮೇಲೆ ಅದ್ರ ಬಗ್ಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಹೋಯ್ತದು. ಸೊ ಮತ್ತು ಇವಾಗ ರೀಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡು ಡೈರಿ ಬರೀತಾ ಇದ್ದೀನಿ. ಸೊ ನಾವು ಎಗ್ ರೈಸ್ ಆಗಲಿ, ಗೋಬಿ ಮಂಚೂರಿ ಆಗಲಿ, ನೂಡಲ್ಸ್ ಆಗಲಿ ನಾವು ಹೊರಗೆ ತಿಲ್ಲಕ್ಕೆ ಹೋದ್ರು 70-80 ರೂಪೀಸ್ ಇರ್ತದೆ. ಸೊ ಅದೇ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ಎಲ್ಲರಿಗೂ ಕೂಡ ಆಯ್ತದು. ಸೊ ಹೆಲ್ತಿಗೂ ಕೂಡ ಒಳ್ಳೇದು ಅಂದ್ಕೊಂಡು ಸೊ ನಾ ಯಾವಾಗಲೂ ನಮ್ಮ ಮನೇಲಿ ಈ ಥರ ಟ್ರೈ ಮಾಡ್ತಾ ಇರ್ತೀನಿ. ತುಂಬ ಈಸಿಯಾಗಿದೆ, ಮಾಡ್ಕೊಳ್ಬೋದು. ಏನಿಲ್ಲ, ಒಂದು ಪಾತ್ರೆ ಇಟ್ಕೊಂಡು ಆನಿಯನ್ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ಸೊ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಸೊ ಎಗ್ ಒಡ್ಕೊಂಡು ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಧನಿಯಾ ಇಲ್ಲಾಂದರೆ ಗರಂ ಮಸಾಲ ಹಾಕ್ಕೊಂಡು ಸೊ ಟೊಮೊಟೊ ಕೆಚಪ್ಪು ಮತ್ತು ಸೋಯಾ ಸಾಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ವೈಟ್ ರೈಸ್ ಅದರೊಳಗಡೆ ಹಾಕಿ ಸ್ವಲ್ಪ ಲೆಮನ್ ಹಿಂಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೊ ಎಗ್ ರೈಸ್ ರೆಡಿ ಆಗ್ತದೆ. ಸೊ ಸ್ವಲ್ಪ ಮನೆಗೆ ಕುಂತು ಫುಲ್ ಬೋರ್ ಆಗಿತ್ತು ಅಂತ ಅಂದ್ಕೊಂಡು ಸ್ವಲ್ಪ ಮಾರ್ಕೆಟ್ ಕಡೆ ಹೋದೆವು. ಸೊ ನನ್ನ ಫೇವ್ರೆಟ್ ಕಿಟ್ಕ್ಯಾಟ್ ಚಾಕ್ಲೇಟ್ ತೊಗೊಂಡು ಮನೆ ಕಡೆ ಬಂದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.